ಇನ್ನು ಕಾಂಗ್ರೆಸ್ನವರು ಇವತ್ತು ಹೇಳುತ್ತಾ ಇದ್ದು ಕುಮಾರಸ್ವಾಮಿ ಅವರ ಮೇಲೂ ಕೂಡ ಇದೆ, ಕಳೆದ ನವೆಂಬರ್ ಅಲ್ಲಿ ಆಗಿದೆ. ಅದಕ್ಕೆ ಯಾಕೆ ಅನುಮತಿಯನ್ನ ಕೊಟ್ಟಿಲ್ಲ? ಕೇವಲ ಮುಖ್ಯಮಂತ್ರಿಗಳ ಮೇಲೆ ಯಾಕೆ ಕೊಡ್ತಾ ಇದ್ದೀರಾ? ಜೆಡಿಎಸ್ ಬಿಜೆಪಿ 4 ದೂರುಗಳನ್ನ ಬದಿಗೊತ್ತಿ ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ಆರೋಪ ಈಗ ರಾಜ್ಯಪಾಲರು ಹೊರತಾ ಇದ್ದಾರೆ. ಯಾವ್ಯಾವ ನಾಯಕರ ವಿರುದ್ಧ ಯಾರ್ಯಾರು ಪ್ರಾಸಿಕ್ಯೂಷನ್ಗೆ ಕೇಳಿದ್ದಾರೆ, ಪಬ್ಲಿಕ್ ಟಿವಿಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ವಿವರವನ್ನು ನಿಮ್ಮ ಮುಂದೆ ಇಡ್ತೀವಿ. ಸೊ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಈಗ ಕಾಂಗ್ರೆಸ್ನ ನಾಯಕರು ಮಾತನಾಡ್ತಾ ಇದ್ದಿದ್ದು ಅಲ್ಲಿ ಒಂದು ಮುರುಗೇಶ್ ನಿರಾಣಿ, ಜನಾರ್ದನ್ ರೆಡ್ಡಿ, ಶಶಿಕಲಾ ಜೊಲ್ಲೆ, ಇನ್ನೊಂದು ಕಡೆಗೆ ಕುಮಾರಸ್ವಾಮಿ ಅವರು. ಎಲ್ಲ 4 ಜನರ ಮೇಲೂ ಕೂಡ ಪ್ರಾಸಿಕ್ಯೂಷನ್ಗೆಲ್ಲ ತನಿಖೆ ಆಗಿದೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗಿದೆ, ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡೋಣ, ಕುಮಾರಸ್ವಾಮಿ ವಿರುದ್ಧ ಅಕ್ರಮ ಗಣಿಗಾರಿಕೆಯ ಆರೋಪ ಇದೆ. 2014ರಿಂದ ವಿಚಾರಣೆಯನ್ನ ಲೋಕಾಯುಕ್ತ SIT ನಡೆಸ್ತಾ ಇದೆ. 10 ತಿಂಗಳ ಹಿಂದೆ ಪ್ರಾಸಿಕ್ಯೂಷನ್ಗೆ ಮನವಿಯನ್ನ SIT ಮಾಡಿರೋದು, ಲೋಕ SIT. ಆದರೆ ಈವರೆಗೂ ಕೂಡ ರಾಜ್ಯಪಾಲರು ತೀರ್ಮಾನವನ್ನ ತೆಗೆದುಕೊಂಡಿಲ್ಲ. ಯಾಕೆ? ಲೋಕಾಯುಕ್ತ ADGP ಚಂದ್ರಶೇಖರ್ ಅವರೇ ಖುದ್ದಾಗಿ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದಾರೆ. ಸಾಯಿ ವೆಂಕಟೇಶ್ವರ್ ಮಿನರಲ್ಸ್ ಅಂತ ಬೋಗಸ್ ಕಂಪನಿಗೆ 500 ಎಕರೆಯನ್ನ ಕೊಟ್ಟಿರುವಂತ ಆರೋಪ ಇದೆ. ಗಣಿಗಾರಿಕೆಗೆ ಅಕ್ರಮವಾಗಿ ಅನುಮತಿಯನ್ನ ನೀಡಿರುವಂತ ಆರೋಪ ಇರೋದು. ಸಂಡೂರಿನ ಭಾವಿಹಳ್ಳಿ ತಿಮ್ಮಪ್ಪ ಗುಡಿಯಲ್ಲಿ 550 ಎಕರೆ ಅಕ್ರಮವಾಗಿ ಕೊಟ್ಟ ಆರೋಪ ಈಗ ಕುಮಾರಸ್ವಾಮಿ ಅವರ ಮೇಲಿದೆ. ಅದರ ತನಿಖೆಯೆಲ್ಲ ಆಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಈಗಾಗಲೇ ಗವರ್ನರ್ಗೆ ಬರೆದಿದ್ದಾರೆ, ರಾಜ್ಯಪಾಲರಿಗೆ. ಬಟ್ ರಾಜ್ಯಪಾಲರು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ, ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ. ಯಾಕೆ ಅಂತ ಈಗ ಕಾಂಗ್ರೆಸ್ನವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಇದ್ದು ಅವ್ರದ್ದೆಲ್ಲ ತನಿಖೆಯಾಗಿ ಚಾರ್ಜ್ ಶೀಟ್ ಆಗಿ ಅದರಲ್ಲಿ ಅವ್ರದ್ದು ಆರೋಪಗಳು ಏನಿದೆ ಎಲ್ಲವೂ ಕೂಡ ಗೊತ್ತಾಗಿದ್ದಾಗಲೂ ಸಹ ನೀವು ಅನುಮತಿ ಯಾಕೆ ಕೊಡ್ತಾ ಇಲ್ಲ? ನನಗೆ ದೂರು ಬಂದ ತಕ್ಷಣ ಇಮ್ಮಿಡಿಯೇಟ್ ಆಗಿರೇ ನನ್ನ ಮೇಲೆ ಪ್ರಾಸಿಕ್ಯೂಷನ್ಗೆ ಶೋಕಾಸ್ ನೋಟಿಸ್ ಕೊಟ್ರಿ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾ ಇದ್ದೀರಾ, ಇದು ಉದ್ದೇಶಪೂರ್ವಕವಾಗಿ ಅಲ್ವಾ ಅಂತ ಕಾಂಗ್ರೆಸ್ನ ನಾಯಕರೆಲ್ಲ ಕೇಳ್ತಾ ಇದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಇದೇ ವಿಚಾರವನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಈಗ ಒಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳು. ಸಾಯಿ ವೆಂಕಟೇಶ್ವರ್ ಮಿನರಲ್ಸ್ ಅಂತ ಬೋಗಸ್ ಕಂಪನಿಗೆ 500 ಎಕರೆ ಕೊಟ್ಟಿರುವಂತಹ ಆರೋಪ ಕುಮಾರಸ್ವಾಮಿ ಅವರ ಮೇಲಿದೆ. ಅದರ ತನಿಖೆಯನ್ನ ಲೋಕ ಈಗಾಗಲೇ ಮಾಡಿದೆ. ಲೋಕಾಯುಕ್ತ ತನಿಖೆಯನ್ನ ಮಾಡಿದ ನಂತರವೂ ಕೂಡ ಅದರ ADGP ಅವರೇ ಖುದ್ದಾಗಿ ರಾಜ್ಯಪಾಲರಿಗೆ ಬರೆದು ಅನುಮತಿ ಕೊಡಿ ಪ್ರಾಸಿಕ್ಯೂಷನ್ಗೆ ಅಂದ್ರೂ ಕೂಡ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಮೊದಲನೇದಾಗಿ ಕುಮಾರಸ್ವಾಮಿ ಅವರ ಮೇಲೆ ಪದೇ ಪದೇ ಈಗ ಕಾಂಗ್ರೆಸ್ನ ನಾಯಕರೆಲ್ಲ ಮಾತನಾಡ್ತಾ ಇದ್ರಲ್ಲ, ಯಾಕೆ ಇವ್ರಿಗೆ ಇನ್ನೂ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅನ್ನೋದಕ್ಕೆ ವಿವರ ಇದು. ಸರ್ಕಾರ ಇದ್ದಾಗ ಮೂಡ ಬಿಜೆಪಿ ಅಧ್ಯಕ್ಷ ಇದ್ದಾಗ, ಬಿಜೆಪಿಯ ಮಂತ್ರಿ ಇದ್ದಾಗ ಮೂಡ ಪಾಲಿಸಿನ ಬಿಜೆಪಿಯವರೇ ಬದಲಾವಣೆ ಮಾಡಿ ಅವ್ರ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಜಾಗ ಯಾವ ಒಂದು ತಪ್ಪು ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿ ನಾನು ಹೇಳುವಂಥದ್ದು, ಇದು ಯಾವ ಒಂದು ಕೆಳಮಟ್ಟಕ್ಕೆ BJP ಇಳಿದಿದೆ. ಇವರೆಲ್ಲ ನಾವು ರಾಮರಾಜ್ಯ, ಧರ್ಮದ ರಾಜಕಾರಣ, ದೇವಸ್ಥಾನ ಅಂತೆಲ್ಲ ಹೇಳ್ತಾರಲ್ಲ, ಈ ಅನೈತಿಕ ಕಾನೂನು ಬಾಹಿರವಾದಂಥ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ವಿರೋಧಿಗಳನ್ನು ಹೇಗಾದರೂ ಮಾಡಿ ಮಟ್ಟ ಹಾಕ್ತೀವಿ ಅಂತ ಹೊರಟ್ರೆ ಖಂಡಿತವಾಗಿಯೂ ಸಾಧ್ಯ ಆಗೋದಿಲ್ಲ, ಸಾಧ್ಯನೇ ಆಗೋಲ್ಲ. ಅದರಲ್ಲೂ ಕೂಡ ಒಬ್ಬ ಶೋಷಿತ ವರ್ಗದ ಓಕೆ, ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಸುಖೇಶ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಕುಮಾರಸ್ವಾಮಿ ಅವ್ರದ್ದಾಗಿಲ್ಲ, ಆ ಕಡೆಗೆ ಇನ್ನುಳಿದಂಥವ್ರದ್ದಾಗಿಲ್ಲ, ಅವರಿಗೆಲ್ಲ ಪರವಾನಗಿಯನ್ನ ಕೇಳ್ತಾರೆ, ಅದಕ್ಕೆ ಯಾಕೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ? ಒಂದು ಸೈಡ್ ಅದು ಅನುಮಾನ ಅಂತಲೇ ಇಟ್ಕೊಳ್ಳೋಣ, ಅದು ಯಾಕೋ ದುರುದ್ದೇಶದಿಂದನೇ ಮಾಡ್ತಾ ಇದ್ದಾರೆ, ಯಾವುದೋ ಹೈಕಮಾಂಡಿನ ಒತ್ತಡದಿಂದನೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಒಂದು ಸೈಡ್ ಇಟ್ಕೊಳ್ಳೋಣ. ಇನ್ನೊಂದು ಸೈಡಿಗೆ ಬರೋದಾದ್ರೆ ಎಲ್ಲವೂ ಕೂಡ ಕ್ಲಾರಿಫಿಕೇಶನ್ ಅನ್ನ ಸಚಿವರೇ ಕೊಡೋದಾದ್ರೆ ತನಿಖೆ ಮಾಡೋರು ಯಾರು? ಹಾಗಿದ್ದಾಗ ಏನೂ ಆಗೇ ಇಲ್ಲ ಅಂತ ಎಲ್ಲ ಇವರೇ ಸ್ಪಷ್ಟನೆಯನ್ನ ಕೊಟ್ಟ ನಂತರ ತನಿಖೆ ಎಲ್ಲಿಂದ ಬಂತು ಅಂತ ಹಾಗಿದ್ದಾಗ? ಅರುಣ್, ಈಗ ಕಾಂಗ್ರೆಸ್ ಮಾಡ್ತಾ ಇರುವಂತ ಆರೋಪದಲ್ಲಿ ಈಗ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬರೋದಾದ್ರೂ ಕೂಡ ಅಲ್ಲಿ ಪರ್ಮಿಷನ್ ಅನ್ನ ಕೇಳಿರುವಂತದ್ದು ತನಿಖಾ ಅಧಿಕಾರಿ ಅನ್ನುವಂಥದ್ದು, ತನಿಖಾಧಿಕಾರಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ವಾದಿರುವಂಥದ್ದು. ಆದ್ರೆ 2018ರ ನಂತರದಲ್ಲಿ ಅಂದ್ರೆ ಏನು ಕೇಂದ್ರ ಸರ್ಕಾರದಿಂದ ಆಗಿರುವಂತಹ ಒಂದು ಅಮೆಂಡ್ಮೆಂಟ್ ಪ್ರಕಾರ, ಅಂದ್ರೆ ಆ ಸಂದರ್ಭದಲ್ಲಿ ನಡೆದಂತ ಅಮೆಂಡ್ಮೆಂಟ್ ಪ್ರಕಾರವಾಗಿ ಈ ರೀತಿಯ ದೂರುಗಳನ್ನ ಕೊಡುವಂತ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು, ವಿಶೇಷವಾಗಿ ಮುಖ್ಯಮಂತ್ರಿಗಳು ಅಥವಾ ಕೇಂದ್ರ ಸಚಿವರ ಮಟ್ಟದ ವಿರುದ್ಧ ಮಾಡಬಹುದಾದಂತಹ ತನಿಖೆಗೆ
ಪೊಲೀಸ್ ಇಲಾಖೆ ಅಥವಾ ತನಿಖಾ ಇಲಾಖೆಯ ಎಡಿಜಿಪಿ ಲೆವೆಲ್ನ ಅಧಿಕಾರಿಗಳು ಅಥವಾ ಅದನ್ನ ಕೇಳಬೇಕು ಪರ್ಮಿಷನ್ ಅನ್ನುವಂಥದ್ದು ಅಂದ್ರೆ ಅವತ್ತಿನ ಅಮೆಂಡ್ಮೆಂಟ್ ಆದ ನಂತರದಲ್ಲಿ ಆ ರೂಲ್ಸ್ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ವಾದ. ಆದ್ರೆ ಖಾಸಗಿ ವ್ಯಕ್ತಿಯೊಬ್ಬರು ಕೇಳಿದರೆ ಯಾವುದೇ ತನಿಖಾ ಅಧಿಕಾರಿ ಇದನ್ನು ಅಧಿಕೃತವಾಗಿ ಕೇಳಿಲ್ಲ, ಹಾಗಾಗಿ ಇವರು ಕೊಟ್ಟಿದ್ದು ಹೇಗೆ, ಜೊತೆಗೆ ತನಿಖಾಧಿಕಾರಿಗಳೇ ಕೇಳಿರುವಂತಹ ಕುಮಾರಸ್ವಾಮಿ ಅವರ ಪ್ರಕರಣವನ್ನ ಯಾಕೆ ಇವರಿನ್ನು ಕೊಟ್ಟಿಲ್ಲ ಅನ್ನುವಂಥ ಎರಡು ವಿಚಾರಗಳನ್ನ ಇಟ್ಕೊಂಡು ಇದನ್ನ ಡಿಫೆಂಡ್ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಅನುಮತಿ ಕೊಟ್ಟಿದ್ರೂ ಕೂಡ ಕೊಟ್ಟಿದ್ದ ರೀತಿಯೇ ಸರಿ ಇಲ್ಲ, ಖಾಸಗಿ ವ್ಯಕ್ತಿಗೆ ಅನುಮತಿ ಕೊಡ್ಲಿಕ್ಕೆ ಬರಲ್ಲ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಮಾಡ್ತಾ ಇರುವಂತ ವಾದ ಕೂಡ. ಅರುಣ್, ಬಟ್ ಜಿ ಅಬ್ರಾಹಿಂ ಮಾತನಾಡ್ತಾ ಇದ್ರು 2023ರಿಂದ ಇದಕ್ಕೆ ಅವಕಾಶ ಇದೆ, ಮುಂಚೆ ಆಗಿದ್ದಿದ್ರೆ ನಾವು ತನಿಖೆಯನ್ನ ಮಾಡಿಸಿ ಅದಾದ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಬಹುದಾಗಿತ್ತು. ಬಟ್ ಈಗ 2023ರಿಂದ ಅವಕಾಶ ಬೇರೆ ಇದೆ ಅಂತ ಹೇಳಿ, ಇದು ಗೊತ್ತಿದ್ದು ಗೊತ್ತಿಲ್ಲದೇನೆ ಸಚಿವರುಗಳು ಮಾತನಾಡ್ತಾ ಇರೋದು, ಕಾಂಗ್ರೆಸ್ನ ಲೀಡರ್ಸ್ಗಳು ಮಾತನಾಡ್ತಾ ಇರೋದ ಡಿಫೆನ್ಸ್ ಮೋಡಲ್ಲಿ? ಸುಖೇಶ್, ಅರುಣ್, ಒಂದು ಸ್ಪಷ್ಟ, ಡಿಫೆಂಡ್ ಮೂಡಲ್ಲಿ ಮಾತಾಡ್ತಿದ್ದಾರೆ ಅನ್ನೋದಕ್ಕಿಂತನೂ ಕೂಡ ಈಗ ಅವ್ರು ಕೇಳ್ತಾ ಇರುವಂತದ್ದು ಅವಕಾಶ ಇಲ್ಲ, ತನಿಖಾಧಿಕಾರಿಗೆ ಅವಕಾಶ ಇರೋದು ಅನ್ನುವಂಥದ್ದು ನಮಗೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಬಂದಿರುವಂತ ಏನ್ ಅಮೆಂಡ್ಮೆಂಟ್ ಇದೆ ಅದರ ಕಾಪಿಲ್ ಆ ರೀತಿ ಇದೆ ಅನ್ನುವಂಥದ್ದನ್ನ ಕೃಷ್ಣ ಬೈರೇಗೌಡರು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನ ಸ್ಪಷ್ಟವಾಗಿ ಓದಿ ಹೇಳ್ತಾ ಇರುವಂತದ್ದು ಕೂಡ ಕಾಣಿಸ್ತಾ ಇತ್ತು. ಅಂದ್ರೆ ಈ ರೀತಿ ಇವರು ಕೊಟ್ಟಿರುವಂತದ್ದು ಕಾನೂನು ಬಾಹಿರ ಅನ್ನೋದನ್ನೇ ನಾವು ಚಾಲೆಂಜ್ ಮಾಡ್ತೀವಿ ಅನ್ನುವಂಥದ್ದು ಸರ್ಕಾರ ಅಥವಾ ಕಾಂಗ್ರೆಸ್ ನಾಯಕರ ವಾದ ಇರುವಂತದ್ದು. ಅಂದ್ರೆ ನಮಗೆ ಲೀಗಲಿ ಫೈಟ್ ಮಾಡಕ್ಕೆ ಈ ವಿಚಾರವೇ ಸಾಕು, ಈ ಅಂಶವನ್ನೇ ಮುಂದಿಟ್ಕೊಂಡು ನಾವು ಫೈಟ್ ಮಾಡ್ತೀವಿ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇರೋದ್ರಿಂದ ಸದ್ಯಕ್ಕೆ ಸರ್ಕಾರ ಡಿಫೆಂಡ್ ಮಾಡ್ತಾ ಇರುವುದು ಆ ಅಂಶವನ್ನ. ಜೊತೆಗೆ ಅದೇ ವಿಚಾರದಲ್ಲಿ ತನಿಖಾಧಿಕಾರಿ ಕೇಳಿದಂತ ವಿಚಾರದಲ್ಲೇ ಅನುಮತಿ ಕೊಡದೆ 10 ತಿಂಗಳಿಂದ ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ಅದು ಕುಮಾರಸ್ವಾಮಿ ಪ್ರಕರಣ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರು ಕೌಂಟರ್ ಮಾಡ್ತಿರುವಂತಹ ಪ್ರಕರಣ. ಅಂದ್ರೆ ರಾಜ್ಯಪಾಲರು ಡಬಲ್ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದ್ದಾರೆ, ಪೊಲಿಟಿಕಲ್ ರಾಜಕೀಯ ಉದ್ದೇಶವನ್ನ ಇಟ್ಕೊಂಡು ಇದನ್ನ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ವಾದ ಇರುವಂತದ್ದು. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.